ಚೆಂಗಮಲವಲ್ಲಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಧನುರ್ಮಾಸದ ಪೂಜೆಯ 30ನೆಯ ದಿನವಾದ ಪೂಜೆ. ಇದರಲ್ಲಿ 28, 29 ಮತ್ತು 30 ಪಾಶುರವನ್ನು ಪಾರಾಯಣ ಮಾಡಿ ಭಕ್ತಾದಿಗಳಿಂದ ಪಾರಾಯಣವನ್ನು ಮಾಡಿ ನಂತರ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ, ಸುಸ್ವಾಗತ. ಈಗ ಮೊದಲಿಗೆ ಪಾರಾಯಣವನ್ನು ಮಾಡ್ತಾರೆ. ನೀವು ಎಲ್ಲರೂ ಕೇಳಿ ಆನಂದಿಸಿರಿ. ನಂತರ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ஒன்றுமில்லாத தொழியாது ஒன்றுமில்லாத தொழியாது சேவித்து உன் கொற்றாமரையே போற்றும் பொருள்களாய் எற்றன்னை துண்ணும் குலத்தில் பிறந்து நீ குற்றவேதங்களை கொள்ளாமல் போகாது இற்றை வரை கொள்வான் அன்றுதான் கோவிந்தா ஏற்றைக்கும் ஏழேழு பிறவிக்கும் உன்னோடு ஒற்றுமையாவோம் உனக்கே நாம் செய்வோம் மற்றை நம் காமங்கள் மாற்றேலோர் என்பாவாய் வந்துன்னை சேவித்து உந்தன் போற்றும் பொருளேளாய் பெற்றும் துண்ணும் குலத்தில் பிறந்து நீ குற்றவேதங்களை கொள்ளாமல் போகாது இற்றை பறை கொள்வான் அன்றுதான் கோவிந்தா எற்றைக்கும் ஏழேழு பிறவிக்கும் உந்தன்னோடு ஒற்றுமையாவோம் உனக்கே நாம் செய்வோம் மற்றை நம் காமங்கள் மாற்றலோர் என்பாவாய். கடல் கடைந்த மாதவனே சவனே திங்கள் திருமுகத்து கேகிறார் என்னிறைஞ்சி தங்கப்பறை கொண்டவாத்தை அணி உதவை பைங்கமல தந்திரியல் பட்டர் பிரான் போதி சொன்னார். தமிழ் மாலை 30 தப்பாமே இங்கே பரிசுரைப்பார் 2 மால்வரை தோள் செங்கன் திருமுகத்து செல்வ திருமாலார் எங்கும் திருவருள் பெற்று இங்குருவர் எம்பாவாய். கடைந்த மாதவனை கேசவனை திங்கள் திருமுகத்து செல்லியார் சென்றிறைஞ்சி அங்க படை கொள்வாற்றை அடிப்புதவை வைங்கமல தந்தரியல் பட்டபிரான் போதை சொன்ன சங்க தமிழ் மாலை 30 தப்பாமே இங்கே பரிசுரைப்பார் 2 மால்வரை தோள் செங்கன் திருமுகத்து செல்வ திருமாலார் எங்கும் திருவருள் பெற்று இங்குருவர் எம்பாவாய். ಈಗ ತಿರುಪ್ಪಾವೆಯಲ್ಲಿ 28, 29 ಮತ್ತು 30ನೇ ಪಾಶುರದ ಪಾರಾಯಣವನ್ನು ಕೇಳಿದಿರಿ. ಈಗ ಅದರ 3 ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈ ಮೊದಲಿಗೆ 28ನೇ ಪಾಶುರದ ಭಾವಾರ್ಥ. ಕೃಷ್ಣನನ್ನು ಗೋದಾದೇವಿಯು ಹೇಳ್ತಾ ಇದ್ದರೆ, ನಾವು ಅಡವಿಗೆ ಹೋಗಿ ಹಸುಗಳನ್ನು ದನ ಮೇಯಿಸುವವರು, ನಾವು ಚಿಕ್ಕವರು, ನಮಗೆ ಏನೂ ತಿಳಿಯದು. ನಾವು ಏನಾದರೂ ತಪ್ಪು ಮಾಡಿದ್ದರೆ
ಕ್ಷಮಿಸಿ. ನಾವು ಅಮಾಯಕರಾದ ಗೋಪಿಕರು. ನೀನು ಕೋಪಗೊಳ್ಳಬೇಡ. ನಿನ್ನೊಡನೆ ಹುಟ್ಟಿ ಬೆಳೆದ ನಾವು ಪುಣ್ಯವಂತರು. ದೋಷರಹಿತ ಗೋವಿಂದನೇ, ನಮಗೆ ನಿನ್ನೊಳಗಿನ ಬಾಂಧವ್ಯ ಬಿಡಿಸಲಾರದು. ಲೋಕಜ್ಞಾನವಿಲ್ಲದ ಬಾಲೆಯರು ನಾನು. ನಿನ್ನನ್ನು ಮುದ್ದಿನಿಂದ ಹಲವಾರು ಹೆಸರುಗಳಿಂದ ಕರೆಯುವೆವು. ಕೋಪಿಸಿಕೊಳ್ಳಬೇಡಯ್ಯ ದೇವನೇ, ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸು ಎಂದು ಗೋದಾದೇವಿಯು ಪರಮಾತ್ಮನನ್ನು ಪ್ರಾರ್ಥಿಸುತ್ತಿದ್ದಾಳೆ. ಇದು 28ನೆಯ ಪಾಶುರದ ಭಾವಾರ್ಥ. ಈಗ 29ನೆಯ ಪಾಶುರದಲ್ಲಿ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನಾವು ಮುಂಜಾನೆಯೇ ಎದ್ದು ನಿನ್ನ ಪಾದಕಮಲಗಳಿಗೆ ಮಂಗಳವನ್ನು ಹಾಡಿದುದರಿಂದ ನಮ್ಮ ಪ್ರಯೋಜನಗಳನ್ನು ಆಲಿಸಿ ದನಗಳನ್ನು ಕಾಯುವ ಕುಲದಲ್ಲಿ ಹುಟ್ಟಿದ ನೀನು ನಮ್ಮ ಸೇವೆಯನ್ನು ಸ್ವೀಕರಿಸದೆ ಹೋಗದಿರು. ಏಳೇಳು ಜನ್ಮದಲ್ಲಿ ಹುಟ್ಟಿ ನಿನ್ನನ್ನು ಹಾಡಿ ಹೊಗಳುವೆವು. ನಮಗೆ ಬೇರಾವ ಕಡೆ ಮನಸ್ಸು ಬಾರದಂತೆ ನಮ್ಮನ್ನು ಅನುಗ್ರಹಿಸು ಎಂದು ಗೋದಾದೇವಿಯು ಶ್ರೀ ಗೋವಿಂದನಿಗೆ ಹೇಳ್ತಾ ಇದ್ದಾಳೆ. ಇದು 29ನೆಯ ಪಾಶುರದ ಭಾವಾರ್ಥ. ಈಗ 30ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಹಡಗುಗಳಿರುವ ಸಮುದ್ರವನ್ನು ಕಡೆದ ಮಾಧವನೇ, ಕೇಶವನೇ, ಚಂದ್ರನಂತೆ ಹೊಳೆಯುವ ಮುಖದವನೇ, ಆಭರಣಗಳನ್ನು ಹೊಂದಿರುವ ಗೋಪಿಕೆಯರು ನಿನ್ನ ಮಂಗಳ ಶಾಸನವನ್ನು ಹಾಡಿ ಹೊಗಳಿದ್ದಾರೆ. ಈ ಪ್ರಕಾರವಾಗಿ ವಿಮೋಚನೆಯನ್ನು ಪಡೆದ ವೃತ್ತಾಂತವನ್ನು ರಮಣೀಯವಾದ ಶ್ರೀಬೆಳ್ಳಿ ಪುತ್ತೂರಿನಲ್ಲಿ ಆಗತಾನೆ ಕಮಲದಂತೆ ಅರಳಿರುವ ತಾವರೆಯ ಹಾರ ಮತ್ತು ತುಳಸಿ ಹಾರವನ್ನು ಧರಿಸಿದ ವಿಷ್ಣುದೇವನನ್ನು ತಮಿಳಿನಲ್ಲಿರುವ 30 ಪಾಶುರಗಳನ್ನು ಹಾಡಿದರೆ ಶ್ರೀಮನ್ನಾರಾಯಣನು ಪ್ರಸನ್ನನಾಗಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಇಂದಿಗೆ ಎಂದು ಗೋದಾದೇವಿಯು ಗೋವಿಂದನನ್ನು ಪೂಜಿಸುತ್ತಿದ್ದಾಳೆ. ಇಂದಿಗೆ 28, 29 ಮತ್ತು 30ನೆಯ ಪಾಶುರಗಳನ್ನು ಇಲ್ಲಿಗೆ ಮುಗಿಯಿತು. ಮತ್ತು ಇಲ್ಲಿರುವ 3 ದೇವರುಗಳು ಶ್ರೀರಾಮಾನುಜಾಚಾರ್ಯರು, ಶ್ರೀ ವೇದಾಂತ ದೇಸಿಗನ್ ಮತ್ತು ಪೆರಿಯಾಳ್ವಾರ್, ಇವರ 3ಗಳ ವಿಗ್ರಹಗಳು ಇಲ್ಲಿವೆ. ಇದನ್ನು ಕೂಡ ನೀವು ದರ್ಶನ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾಗರ ಕಲ್ಲುಗಳು, 3 ನಾಗರ ಕಲ್ಲುಗಳು ಇವೆ. ಇಲ್ಲಿಗೂ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ನೀವು ದರ್ಶನ ಮಾಡಿಕೊಂಡು ಕಡೆಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ನಂತರ ಈ ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳೋಣ. ನಂತರ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಶ್ರೀಮನ್ ರಂಗಮನ್ನಾರ್ ಸಮೇತ ಶ್ರೀ ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಸಂಗಮಲ್ಲವಲ್ಲಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ಕಿ ಜೈ.